ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿ ಇತಿಹಾಸ 2 ಅಂಕಗಳ ಪ್ರಶ್ನೋತ್ತರ ಸರಣಿ ಭಾಗ 1 ಅಧ್ಯಾಯ 1 ಪೇಟಿಕೆ. 2 ಅಂಕಗಳು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವದ್ದು. 2 ಅಂಕಗಳಿಗೆ ಸಂಬಂಧಪಟ್ಟಂತಹ 12 ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗೆ ಬರುತ್ತೆ ಹಾಗೂ ಪ್ರತಿ ಒಂದಕ್ಕೆ 2 ಅಂಕಗಳು ಸಿಗೋದ್ರಿಂದ ಗರಿಷ್ಠ 20 ಅಂಕಗಳನ್ನು ಗಳಿಸಿಕೊಳ್ಳುವ ಸುವರ್ಣಾವಕಾಶ. ಈ ದಿಶೆಯಲ್ಲಿ ಈ ವರ್ಷದ ದ್ವಿತೀಯ ಪಿಯುಸಿಯ ಪಠ್ಯಕ್ರಮಕ್ಕಿರುವ ಎಲ್ಲ ಪಾಠಗಳ 2 ಅಂಕಗಳ ಪ್ರಶ್ನೋತ್ತರಗಳ ಸರಣಿಯನ್ನ ನಾವು ನೋಡ್ತಾ ಹೋಗೋಣ. ಮೊದಲನೆಯ ಭಾಗದಲ್ಲಿದ್ದೀವಿ. ಹಲವು 2 ಅಂಕದ ಪ್ರಶ್ನೆಗಳು 5 ಅಂಕದ ಪ್ರಶ್ನೆಗಳಿಗೂ ಕೂಡ ಸಂಕ್ಷಿಪ್ತ ಉತ್ತರವನ್ನ ಕೊಡುತ್ತೆ. ನಾನು ಅದನ್ನ ನಿಮ್ಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ. 2 ಅಂಕಗಳ ಜೊತೆಗೆ 5 ಅಂಕಕ್ಕೂ ಲಾಭವಾಗಿ ನಾವು ಈ ಉತ್ತರಗಳನ್ನ ಪರಿವರ್ತಿಸಿಕೊಳ್ಳಬಹುದು. ಹಾಗಾದರೆ ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ 2 ಕಣಿವೆಗಳನ್ನ ಹೆಸರಿಸಿ. ಖೈಬರ್ ಮತ್ತು ಬೋಲಾನ್ ಕಣಿವೆಗಳು ಭಾರತವನ್ನ ಪಶ್ಚಿಮದೊಂದಿಗೆ ಸಂಪರ್ಕಿಸುತ್ತವೆ. ಈ ಪ್ರಶ್ನೆಯ ಉತ್ತರ ಇದೇ ಪಾಠದಲ್ಲಿ ಬರುವ 5 ಅಂಕದ ಪ್ರಶ್ನೆ. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನ ಬರೆಯಿರಿ ಅನ್ನುವ ಪ್ರಶ್ನೆಯ ಉತ್ತರದ ಒಂದು ಭಾಗವಾಗಿ ಕೂಡ ಬರುತ್ತೆ. ಅಲ್ಲಿ ಹಿಮಾಲಯ ಪರ್ವತದ ಪ್ರಭಾವ ಅದನ್ನ ಬರಿತಾ ಹಿಮಾಲಯ ನೈಸರ್ಗಿಕ ರಕ್ಷಣೆಯನ್ನ ಒದಗಿಸಿದರೂ ಕೂಡ ಖೈಬರ್ ಮತ್ತು ಬೋಲಾನ್ ಕಣಿವೆಗಳು ಪಶ್ಚಿಮದ ದೇಶಗಳೊಂದಿಗೆ ಸಂಪರ್ಕ ಸಾಧಿಸುವ ಕಣಿವೆಗಳಾದವು ಹಾಗೂ ಪಾಶ್ಚಿಮಾತ್ಯ ದೇಶಗಳು ಭಾರತವನ್ನು ಆಕ್ರಮಿಸುವ ದಾರಿಗಳೂ ಆದವು ಅನ್ನೋದಾಗಿ ಬರಿತೀವಿ. ಹಾಗಾಗಿ ಅಲ್ಲಿ ಕೂಡ ಇದರ ಉಪಯುಕ್ತತೆ ಇದೆ. ಖೈಬರ್ ಮತ್ತು ಬೋಲಾನ್ ಕಣಿವೆಗಳು ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಕಣಿವೆಗಳಾಗಿವೆ. ಪ್ರಶ್ನೆ 2ಕ್ಕೆ ಬರೋಣ. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ವಿಷ್ಣು ಪುರಾಣ ಹೇಳುತ್ತೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮಾಹ ಭಾರತೀಯತ್ರ ಸಂತತಿ ಅಂತ. ನಾವಿಲ್ಲಿ ಶ್ಲೋಕವನ್ನ ಬರಿಬೇಕಾಗಿಲ್ಲ, ತಾತ್ಪರ್ಯವನ್ನ ಬರೆದ್ರೆ ಸಾಕು. ಹಿಮಾಲಯದಿಂದ ದಕ್ಷಿಣಕ್ಕೆ, ಸಮುದ್ರದಿಂದ ಉತ್ತರಕ್ಕೆ ಒಂದು ದೇಶ ಇದೆ, ಅದು ಭಾರತ ಅನ್ನೋದಾಗಿ ವಿಷ್ಣು ಪುರಾಣ ಹೇಳುತ್ತೆ. ಹಿಮಾಲಯದಿಂದ ದಕ್ಷಿಣಕ್ಕೆ, ಸಮುದ್ರದಿಂದ ಉತ್ತರಕ್ಕೆ ಇರುವ ದೇಶವೇ ಭಾರತ. ವಿಷ್ಣು ಪುರಾಣದ ಈ ವ್ಯಾಪ್ತಿಯನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ, ಗೊಂದಲ ಮಾಡಿಕೊಳ್ಬೇಡಿ. ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ. ಪ್ರಶ್ನೆ 3ಕ್ಕೆ ಬರೋಣ. ಭಾರತದ ಯಾವುದಾದರೂ 2 ಹೆಸರುಗಳನ್ನ ತಿಳಿಸಿರಿ. ಭಾರತಕ್ಕೆ ಅನೇಕ ಹೆಸರುಗಳಿವೆ. ಇಂಡಿಯಾ ಅಂತ ಕರೀತಾರೆ, ಹಿಂದೂಸ್ತಾನ ಅಂತ ಕರೀತಾರೆ, ಭರತವರ್ಷ, ಭರತಖಂಡ ಅಂತ ಕರೀತಾರೆ, ಜಂಬೂದ್ವೀಪ ಅಂತ ಕರೀತಾರೆ. ಹೀಗೆ ಹಲವು ಹೆಸರುಗಳನ್ನ ಹೊಂದಿರುವ ದೇಶ ಭಾರತ. 4ನೆಯ ಪ್ರಶ್ನೆಯ ಕಡೆಗೆ ಬರೋಣ. ಪ್ರಶ್ನೆ 4, ಭಾರತದ ಯಾವುದಾದರೂ 2 ನೈಸರ್ಗಿಕ ಲಕ್ಷಣಗಳನ್ನ ತಿಳಿಸಿ. ಭಾರತ ನೈಸರ್ಗಿಕವಾಗಿ 6 ಪ್ರಮುಖ ಲಕ್ಷಣಗಳನ್ನ ಹೊಂದಿದೆ. ಆ ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಹಿಮಾಲಯ ಪರ್ವತ ಉತ್ತರದಲ್ಲಿ ಒಂದು ನೈಸರ್ಗಿಕ ಲಕ್ಷಣ, ಕರಾವಳಿ ತೀರಗಳು, ಪೂರ್ವ ಕರಾವಳಿ ಮತ್ತೆ ಪಶ್ಚಿಮ ಕರಾವಳಿಯನ್ನು ಒಳಗೊಂಡ ಕರಾವಳಿ ತೀರಗಳು, ಆ ನಂತರದಲ್ಲಿ ಮರುಭೂಮಿ, ಥಾರ್ ಮರುಭೂಮಿ, ಆ ನಂತರದಲ್ಲಿ ಉತ್ತರದ ಫಲವತ್ತಾದ ಮೈದಾನಗಳು, ಆ ನಂತರದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಹಾಗೂ ಪರ್ವತಗಳು. ಹೀಗೆ 6 ಪ್ರಮುಖವಾದ ನೈಸರ್ಗಿಕ ಲಕ್ಷಣಗಳನ್ನ ಭಾರತ ಹೊಂದಿದೆ. ನಾವಿಲ್ಲಿ ಯಾವುದೇ 2 ಬರೀಬಹುದು. ಹಿಮಾಲಯವನ್ನ ಬರೀಬಹುದು, ಉತ್ತರದ ಮೈದಾನಗಳನ್ನ ಬರೀಬಹುದು, ಮರುಭೂಮಿಗಳನ್ನ ಬರೀಬಹುದು, ಕರಾವಳಿ ತೀರವನ್ನ ಬರೀಬಹುದು, ದಕ್ಕನ್ ಪ್ರಸ್ಥಭೂಮಿಯನ್ನ ಬರೀಬಹುದು. ಇಲ್ಲಿ ಯಾಕೆ ಈ 6 ಅಂಶಗಳನ್ನ ನಾನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಅಂತಂದ್ರೆ, ಇದೇ ಪಾಠದಲ್ಲಿ ಬರುವಂತಹ ಇನ್ನೊಂದು 5 ಅಂಕದ ಪ್ರಶ್ನೆ, ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನ ಬರೆಯಿರಿ ಅಂತ. ಅಲ್ಲಿ ನಾವು ಈ 6 ನೈಸರ್ಗಿಕ ಲಕ್ಷಣಗಳನ್ನ ಬರೆದು ಅವುಗಳ ಪ್ರಭಾವವನ್ನ ಬರೀಬೇಕು. ಈ 6 ನೈಸರ್ಗಿಕ ಲಕ್ಷಣಗಳನ್ನ ಬರೆದ್ರೆ
ನಮ್ಗೆ ಕೆಲವು ಅಂಕಗಳು ಅಲ್ಲಿ ಕೂಡ ಸಿಗತ್ತೆ. ಹಾಗಾಗಿ ಎಲ್ಲ 6 ನೆನಪಿಟ್ಟುಕೊಳ್ಳುವ ಪ್ರಯತ್ನ ಮಾಡ್ತೀರಿ ಹಾಗೂ 5 ಅಂಕದ ಪ್ರಶ್ನೆಯಲ್ಲಿ ಕೂಡ ಸದುಪಯೋಗವನ್ನ ಪಡ್ಕೊಳ್ತೀರಿ ಅಂತ ಆಶಿಸ್ತೀನಿ. ಹಿಮಾಲಯ ಪರ್ವತ, ಕರಾವಳಿ ತೀರ, ಮರುಭೂಮಿ, ಪರ್ವತಗಳು, ದಕ್ಕನ್ ಪ್ರಸ್ಥಭೂಮಿ, ಉತ್ತರದ ಮೈದಾನಗಳು. ನಮಗೆ 2 ಅಂಕಕ್ಕೆ 2 ನೈಸರ್ಗಿಕ ಲಕ್ಷಣಗಳನ್ನ ಬರೆದ್ರೆ ಸಾಕು. ಪ್ರಶ್ನೆ 5ರ ಕಡೆಗೆ ಬರೋಣ. ಭಾರತದ ಯಾವುದಾದರೂ 2 ಪರ್ವತಗಳನ್ನ ಹೆಸರಿಸಿ. ಆಗ್ಲೇ ನಾವು ನೋಡಿದ್ವಿ ಭಾರತದ ಒಂದು ನೈಸರ್ಗಿಕ ಲಕ್ಷಣ ಪರ್ವತ ಅಂತ. ಆ ಪರ್ವತಗಳ ಪ್ರಭಾವವನ್ನು ನಾವಿಲ್ಲಿ ಬರೆಯುವಾಗ ಪರ್ವತಗಳ ಹೆಸರನ್ನು ಬರೀಬೇಕು. ಮತ್ತೆ 5 ಅಂಕಕ್ಕೆ ಸಹಾಯ ಮಾಡುತ್ತೆ. ಪ್ರಮುಖವಾಗಿ 3 ಪರ್ವತಗಳು, ವಿಂಧ್ಯ, ಅರಾವಳಿ ಮತ್ತು ಸಹ್ಯಾದ್ರಿ. ಈ 3ಅನ್ನ ನಾವು ನಮ್ಮ ದೇಶದ ನೈಸರ್ಗಿಕ ಲಕ್ಷಣಗಳ ಪರ್ವತಗಳು ಅಂತ ಪರಿಗಣಿಸ್ತಾ ಇದ್ದೀವಿ. ಯಾವುದಾದರೂ 2ಅನ್ನ ಬರೀಬಹುದು, ವಿಂಧ್ಯ, ಅರಾವಳಿ ಅಥವಾ ಸಹ್ಯಾದ್ರಿ. ಪ್ರಶ್ನೆ 6ಕ್ಕೆ ಹೋಗೋಣ. 6ನೆಯ ಪ್ರಶ್ನೆ, ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನ ತಿಳಿಸಿ. ಭಾರತದಲ್ಲಿ ಹಿಂದೂ ಧರ್ಮ ಹುಟ್ಟುಕೊಂಡಿದೆ, ಜೈನ ಧರ್ಮ ಉದಯಿಸಿದೆ, ಬೌದ್ಧ ಧರ್ಮ ಉದಯಿಸಿದೆ, ಸಿಖ್ ಧರ್ಮ ಉದಯಿಸಿದೆ. ಈ 4 ಧರ್ಮಗಳಲ್ಲಿ ಯಾವುದೇ 2 ಧರ್ಮಗಳನ್ನ ನಾವು ಬರೀಬಹುದು, ಹಿಂದೂ, ಬೌದ್ಧ, ಜೈನ ಅಥವಾ ಸಿಖ್. ಪ್ರಶ್ನೆ 7ಕ್ಕೆ ಬರೋಣ. 7ನೆಯ ಪ್ರಶ್ನೆಯಲ್ಲಿ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ 2 ಐತಿಹಾಸಿಕ ತಾಣಗಳನ್ನ ತಿಳಿಸಿ. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಭಾರತದ 30ಕ್ಕೂ ಹೆಚ್ಚು ಸ್ಥಳಗಳಿವೆ. ಅವುಗಳಲ್ಲಿ ನಾವು ಕೆಲವನ್ನ ಇಲ್ಲಿ ಹೆಸರಿಸಬಹುದು. ತಾಜ್ ಮಹಲ್, ಹಂಪಿ, ಎಲ್ಲೋರ, ಅಜಂತ, ಐಹೊಳೆ, ಪಟ್ಟದಕಲ್ಲು, ಹೀಗೆ ಹಲವು ಸ್ಮಾರಕಗಳು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಇವೆ. ನಮಗಿಲ್ಲಿ 2 ಅಂಶಗಳನ್ನ ಬರೆದರೆ ಸಾಕು. ಹಾಗೂ ಈ ಅಂಶ ಮತ್ತೆ ಒಂದು 5 ಅಂಕದ ಪ್ರಶ್ನೆಯ ಉತ್ತರ ಬರೆಯುವಲ್ಲಿ ನೆರವಾಗತ್ತೆ. ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಯಾವುವು ಅನ್ನುವ ಒಂದು 5 ಅಂಕದ ಪ್ರಶ್ನೆ ಇದೆ. ಆ ಪ್ರಶ್ನೆಯಲ್ಲಿ ಜಗತ್ತಿಗೆ ಭಾರತದ ಕೊಡುಗೆಗಳು ಅನ್ನುವ ಒಂದು ಅಂಶ ಇದೆ. ಆ ಅಂಶದಲ್ಲಿ ನಾವು ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಭಾರತ ಅತ್ಯಂತ ಮಹತ್ವದ ಸ್ಥಾನವನ್ನ ಪಡ್ಕೊಂಡಿದೆ. ಭಾರತದ ಅನೇಕ ಸ್ಥಳಗಳು ಈ ತಾಣಗಳಾಗಿವೆ ಅಂತ ಹೇಳ್ತಾ ಉದಾಹರಣೆಗಳನ್ನ ಅಲ್ಲಿ ಬರಿತೀವಿ. ಇಲ್ಲಿ ಕೂಡ ಅದು ನೆರವಾಗತ್ತೆ. ಹಂಪಿ, ತಾಜ್ ಮಹಲ್, ಅಜಂತ, ಎಲ್ಲೋರ, ಐಹೊಳೆ, ಪಟ್ಟದಕಲ್ಲು, ಕೊನಾರ್ಕ್, ಹೀಗೆ ಯಾವುದೇ 2 ಸ್ಥಳಗಳನ್ನ ನಾವು ಬರೀಬಹುದು. ಪ್ರಶ್ನೆ 8ಕ್ಕೆ ಬರೋಣ. ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನ ಹೆಸರಿಸಿ. ತಕ್ಷಶಿಲಾ, ನಳಂದ, ಕಾಶಿ, ಕಂಚಿ, ವಿಕ್ರಮಶಿಲಾ, ಉಜ್ಜಯಿನಿ, ಹೀಗೆ ಹಲವು ವಿಶ್ವವಿದ್ಯಾಲಯಗಳು ನಮ್ಮ ದೇಶದಲ್ಲಿ ಇದ್ವು. ಇದು ಕೂಡ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನ ಬರೆಯಿರಿ ಅನ್ನುವ ಪ್ರಶ್ನೆಯ ಒಂದು ಅಂಶವಾದ ಜಗತ್ತಿಗೆ ಭಾರತದ ಕೊಡುಗೆಗಳು ಅನ್ನುವಲ್ಲಿ ಕೂಡ ನಾವಿದನ್ನ ಬರೀಲಿಕ್ಕಾಗತ್ತೆ. ಭಾರತ ಶಿಕ್ಷಣಕ್ಕೆ ಕೊಡುಗೆಯನ್ನ ಕೊಟ್ಟಿದೆ. ತಕ್ಷಶಿಲಾ, ನಳಂದ, ಕಂಚಿ, ಕಾಶಿ, ಉಜ್ಜಯಿನಿ, ಇಲ್ಲೆಲ್ಲ ಶಿಕ್ಷಣ ಕೇಂದ್ರಗಳಿದ್ವು, ವಿಶ್ವವಿದ್ಯಾಲಯಗಳಿದ್ವು ಅನ್ನೋದಾಗಿ ಅಲ್ಲಿ ಬರಿತೀವಿ. ಹಾಗಾಗಿ ನಾವು ಈ 2 ಅಂಕದ ಪ್ರಶ್ನೆಗಳ ಸದುಪಯೋಗವನ್ನ ಕೇವಲ 2 ಅಂಕಕ್ಕೆ ಸೀಮಿತಗೊಳಿಸದೆ 5 ಅಂಕಗಳ ಕಡೆಗೂ ಕೊಂಡೊಯ್ಯಬೇಕು ಅನ್ನೋದೇ ನನ್ನ ಆಸೆ. ಪ್ರಶ್ನೆ 9ಕ್ಕೆ ಬರೋಣ. 9ನೆಯ ಪ್ರಶ್ನೆಯಲ್ಲಿ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತಾರವೇನು? ನಾವು ಇದೇ ಪಾಠದ 1 ಅಂಕದ ಪ್ರಶ್ನೋತ್ತರ ಸರಣಿಯಲ್ಲಿ ನೋಡಿದಿವಿ. ಪ್ರಾಚೀನ ಕರ್ನಾಟಕದ ಮೇರೆಯನ್ನ ತಿಳಿಸುವಂತಹ ಕೃತಿ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ ಹೇಳ್ತಾನೆ, ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿರುವ ನಾಡೆ ಕನ್ನಡ ನಾಡು ಅಂತ. ಅಲ್ಲಿಗೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿರುವಂತಹ ನಾಡು ಕನ್ನಡ ನಾಡು ಅನ್ನೋದಾಗಿ ಕವಿರಾಜ ಮಾರ್ಗ ಹೇಳತ್ತೆ. ಅಲ್ಲಿಗೆ 9ನೆಯ ಪ್ರಶ್ನೆಯನ್ನ ಗಮನಿಸಿ 10ನೆಯ ಪ್ರಶ್ನೆಯ ಕಡೆಗೆ ಮುನ್ನಡೆಯೋಣ. ಕರ್ನಾಟಕವನ್ನಾಡಿದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳನ್ನ ಹೆಸರಿಸಿ. ಕರ್ನಾಟಕವನ್ನ ಹಲವು ರಾಜಮನೆತನಗಳು ಆಳಿವೆ. ಮೊದಲನೇದಿಂದ ಆರಂಭಿಸುವುದಾದರೆ ಕದಂಬ, ಗಂಗ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ವಿಜಯನಗರದ ಅರಸರು, ಮೈಸೂರಿನ ಒಡೆಯರು, ಹೀಗೆ ಹಲವು ರಾಜಮನೆತನಗಳು ಕರ್ನಾಟಕವನ್ನ ಆಳಿವೆ. ನಾವಿಲ್ಲಿ ಯಾವುದೇ 2 ರಾಜಮನೆತನಗಳ ಹೆಸರುಗಳನ್ನ ಬರಿಬಹುದು. ನಾನಿಲ್ಲಿ ಕದಂಬ, ಗಂಗಾ, ಚಾಲುಕ್ಯ,
ರಾಷ್ಟ್ರಕೂಟರ ಹೆಸರನ್ನ ತಗೊಂಡಿದ್ದೀನಿ. ಚಾಲುಕ್ಯರಲ್ಲಿಯೇ ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರನ್ನ ಬರೀಬಹುದು, ಹೊಯ್ಸಳರನ್ನ ಬರೀಬಹುದು, ವಿಜಯನಗರದ ಅರಸರನ್ನ ಬರೀಬಹುದು, ಅಥವಾ ವಿಜಯನಗರ ಸಾಮ್ರಾಜ್ಯವನ್ನ ಬರೀಬಹುದು. ಯಾವುದೇ ಎರಡು ಪ್ರಮುಖ ರಾಜಮನೆತನಗಳನ್ನ ಹೆಸರಿಸಿದ್ರೆ ಆಯ್ತು. ಪ್ರಶ್ನೆ 11ಕ್ಕೆ ಬರೋಣ. ಕರ್ನಾಟಕದ ಯಾವುದಾದರೂ ಎರಡು ಭೌಗೋಳಿಕ ಲಕ್ಷಣಗಳನ್ನ ಬರೆಯಿರಿ. ಕರ್ನಾಟಕ ಪ್ರಮುಖವಾಗಿ 4 ಭೌಗೋಳಿಕ ಲಕ್ಷಣಗಳನ್ನ ಹೊಂದಿದೆ. ಅದರಲ್ಲಿ ಕರಾವಳಿ ತೀರ ಅಥವಾ ಕಡಲ ತೀರ ಇದು ಭಾರತದ ಒಂದು ನೈಸರ್ಗಿಕ ಲಕ್ಷಣವೂ ಹೌದು, ಕರ್ನಾಟಕದ ಒಂದು ನೈಸರ್ಗಿಕ ಲಕ್ಷಣವೂ ಹೌದು. ಜೊತೆಯಲ್ಲಿ ಪಶ್ಚಿಮ ಘಟ್ಟ ಅಥವಾ ಸಹ್ಯಾದ್ರಿ ಇದು ಕರ್ನಾಟಕದ ಒಂದು ಪ್ರಾಕೃತಿಕ ಅಥವಾ ಭೌಗೋಳಿಕ ಲಕ್ಷಣ. ಜೊತೆಯಲ್ಲಿ ಮಲೆನಾಡು ಪ್ರದೇಶವನ್ನ ಹೊಂದಿದೆ. ಕೊನೆಯಲ್ಲಿ ಬಯಲು ಸೀಮೆ. ಬಯಲು ಸೀಮೆಯಲ್ಲಿ 2 ಪ್ರಕಾರಗಳು, ಉತ್ತರದ ಬಯಲು ಸೀಮೆ ಮತ್ತು ದಕ್ಷಿಣದ ಬಯಲು. ಹೀಗೆ 4 ಪ್ರಮುಖ ಲಕ್ಷಣಗಳನ್ನ ಕರ್ನಾಟಕ ಒಳಗೊಂಡಿದೆ. ಯಾವುದೇ ಎರಡನ್ನ ಬರೀಬಹುದು. ಕಡಲ ತೀರ, ಪಶ್ಚಿಮ ಘಟ್ಟ, ಸಹ್ಯಾದ್ರಿ, ಆನಂತರದಲ್ಲಿ ಮಲೆನಾಡು, ಉತ್ತರ ಮತ್ತು ದಕ್ಷಿಣದ ಬಯಲುಗಳು. ಹೀಗೆ ಕರ್ನಾಟಕ ಭೌಗೋಳಿಕ ಲಕ್ಷಣಗಳನ್ನ ಹೊಂದಿದೆ. ಪ್ರಶ್ನೆ 12ಕ್ಕೆ ಬರೋಣ. ಆಧಾರವಿಲ್ಲದೆ ಇತಿಹಾಸವಿಲ್ಲ, ಏಕೆ? ಇತಿಹಾಸ ಅಂದ್ರೆ ಅದು ಪ್ರಾಚೀನ ಕಾಲದಲ್ಲಿ ನಡೆದು ಹೋದ ಘಟನೆಗಳ ದಾಖಲೆ, ವಿವಿಧ ಕಾಲಘಟ್ಟಗಳಲ್ಲಿ ಮಾಡಿದಂತಹ ಮಾನವನ ಸಾಧನೆಗಳ ದಾಖಲೆ, ಅದು ಇತಿಹಾಸ. ಇದನ್ನ ಪುನರಾವರ್ತನೆ ಮಾಡುವುದಕ್ಕಾಗ್ಲಿ, ಪುನರಾವರ್ತಿಸುವುದಕ್ಕಾಗಲಿ, ಪುನರ್ ನಿರ್ಮಾಣ ಮಾಡುವುದಕ್ಕಾಗಲಿ ಸಾಧ್ಯವೇ ಇಲ್ಲ. ಹಾಗಾಗಿ ಇತಿಹಾಸಕಾರ ಆಧಾರಗಳ ಸಹಾಯದಿಂದಲೇ ಇತಿಹಾಸವನ್ನ ಬರೀಬೇಕು. ಅದಕ್ಕೆ ಹೇಳ್ತಾರೆ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತ. ಹಾಗಾಗಿ ಇತಿಹಾಸವು ಗತಕಾಲದ ಘಟನೆಗಳ ದಾಖಲೆ. ಈ ಘಟನೆಗಳ ಪುನರಾವರ್ತನೆ, ಪುನರ್ ನಿರ್ಮಾಣ ಸಾಧ್ಯವಿಲ್ಲದೇ ಇರುವುದರಿಂದ ಇತಿಹಾಸಕಾರ ಆಧಾರಗಳ ಸಹಾಯದಿಂದಲೇ ಇತಿಹಾಸವನ್ನ ರಚಿಸಬೇಕು. ಹೀಗೆ ನಾವು ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಎನ್ನುವುದರ ಉತ್ತರವನ್ನ ಬರಿಬೇಕಾಗತ್ತೆ. ಪ್ರಶ್ನೆ 13ಕ್ಕೆ ಬರೋಣ. 13ನೆಯ ಪ್ರಶ್ನೆ, ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು? ಇತಿಹಾಸ ಕಾಲ ಅಂತಂದ್ರೆ ಲಿಖಿತ ದಾಖಲೆ ಇರುವ ಕಾಲ. ಲಿಖಿತ ದಾಖಲೆ ಇರುವ ಅಥವಾ ಲಿಖಿತ ದಾಖಲೆ ಸಿಗುವ ಕಾಲವನ್ನ ನಾವು ಇತಿಹಾಸ ಕಾಲ ಅಂತ ಕರಿತೀವಿ. ಇತಿಹಾಸ ಪೂರ್ವ ಕಾಲ ಅಂದ್ರೆ ಲಿಖಿತ ದಾಖಲೆಗಳು ಇಲ್ಲದೆ ಇರುವ ಕಾಲ. ಅಲ್ಲಿ ನಮ್ಗೆ ಯಾವುದೇ ಲಿಖಿತ ದಾಖಲೆಗಳು ಲಭ್ಯವಿರೋದಿಲ್ಲ. ಅಂತಹ ಕಾಲವನ್ನ ಇತಿಹಾಸ ಪೂರ್ವ ಕಾಲ ಅಂತ ಕರಿತೀವಿ. ಲಿಖಿತ ದಾಖಲೆ ಇದ್ದರೆ ಇತಿಹಾಸ ಕಾಲ, ಲಿಖಿತ ದಾಖಲೆ ಇಲ್ಲದಿದ್ದರೆ ಅದು ಇತಿಹಾಸ ಪೂರ್ವ ಕಾಲ. ಪ್ರಶ್ನೆ 14ಕ್ಕೆ ಬರೋಣ. 14ನೆಯ ಪ್ರಶ್ನೆ, ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಯಾವುದಾದರೂ 2 ಉಪಯೋಗಗಳನ್ನ ತಿಳಿಸಿ. ನಾಣ್ಯಗಳು ನಮಗೆ ಒಂದು ರಾಜವಂಶ, ಅದರ ಕಾಲ, ಲಿಪಿ, ಧರ್ಮ, ಲೋಹವಿದ್ಯೆ, ಹೀಗೆ ಹಲವು ವಿಷಯಗಳನ್ನ ತಿಳಿಸಿಕೊಡುತ್ತೆ. ಕಾಲವನ್ನ ತಿಳಿಯಲು ಸಹಾಯ ಮಾಡುತ್ತೆ, ರಾಜವಂಶವನ್ನ ತಿಳಿಯಲಿಕ್ಕೆ ಸಹಾಯ ಮಾಡುತ್ತೆ, ರಾಜನ ಬಿರುದುಗಳನ್ನ ತಿಳಿಯಲಿಕ್ಕೆ ಸಹಾಯ ಮಾಡುತ್ತೆ, ಲಿಪಿಯನ್ನ ತಿಳಿಯೋದಕ್ಕೆ ಸಹಾಯ ಮಾಡುತ್ತೆ, ಭಾಷೆಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ಕೂಡ 5 ಅಂಕದ ಪ್ರಶ್ನೆಯೊಂದಕ್ಕೆ ನಮ್ಗೆ ಉತ್ತರ ಸಿಗತ್ತೆ. ಪುರಾತತ್ವ ಆಧಾರಗಳು ಅಥವಾ ಪ್ರಾಕ್ತನ ಆಧಾರಗಳ ಮಹತ್ವದ ಬಗ್ಗೆ ಬರೆಯಿರಿ ಅನ್ನುವ ಒಂದು 5 ಅಂಕದ ಪ್ರಶ್ನೆ ಇದೆ. ಅಲ್ಲಿ ನಾವು ಒಂದು ಅಂಶವಾಗಿ ತಗೋತೀವಿ ನಾಣ್ಯಗಳು ಅಂತ. ಆ ನಾಣ್ಯಗಳು ಅನ್ನುವ ಅಂಶದಲ್ಲಿ ನಾಣ್ಯಗಳು ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ಇದೇ ಅಂಶಗಳನ್ನ ಅಲ್ಲಿ ಮತ್ತೆ ಬರೀಬಹುದು. ನಾಣ್ಯಗಳು ಕಾಲವನ್ನ ಹೇಳ್ಕೊಡುತ್ತೆ, ರಾಜವಂಶದ ಬಗ್ಗೆ ಹೇಳ್ಕೊಡುತ್ತೆ, ಬಿರುದುಗಳ ಬಗ್ಗೆ ಹೇಳ್ಕೊಡುತ್ತೆ, ಧರ್ಮದ ಬಗ್ಗೆ ಹೇಳ್ಕೊಡುತ್ತೆ, ಲಿಪಿಯ ಬಗ್ಗೆ ಹೇಳ್ಕೊಡುತ್ತೆ, ಭಾಷೆಯ ಬಗ್ಗೆ ಹೇಳ್ಕೊಡುತ್ತೆ, ಗಡಿಯ ಬಗ್ಗೆ ಹೇಳ್ಕೊಡುತ್ತೆ, ಆರ್ಥಿಕತೆಯ ಬಗ್ಗೆ ಹೇಳ್ಕೊಡುತ್ತೆ. ಹೀಗೆ ಹಾಗಾಗಿ 2 ಅಂಕದ ಪ್ರಶ್ನೋತ್ತರಗಳು 5 ಅಂಕಕ್ಕೂ ತುಂಬಾನೇ ಸಹಾಯ ಮಾಡುತ್ತೆ ಅನ್ನೋದು ಮತ್ತೆ ಮತ್ತೆ ಇಲ್ಲಿ ಸಾಬೀತಾಗ್ತಾ ಇದೆ. ಪ್ರಶ್ನೆ 15ಕ್ಕೆ ಬರೋಣ. 15ನೆಯ ಪ್ರಶ್ನೆ, ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲರ್ಹ ಏಕೆ? ಶಿಲಾಶಾಸನಗಳು ಅತ್ಯಂತ ನಂಬಲರ್ಹ ದಾಖಲೆಗಳು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವು ಸಂಬಂಧಪಟ್ಟಂತಹ ರಾಜನಿಗೆ ಸಮಕಾಲೀನವಾಗಿರುತ್ತೆ. ಉದಾಹರಣೆಗೆ ಅಲಹಾಬಾದ್ ಸ್ತಂಭ ಶಾಸನ ಮತ್ತು ಸಮುದ್ರಗುಪ್ತ ಇವೆರಡೂ ಸಮಕಾಲೀನವಾದಂತಹ ಅಂಶಗಳು.
ಹಾಗಾಗಿ ಶಾಸನಗಳು ಸಮಕಾಲೀನವಾಗಿರುತ್ತೆ. ಆ ರಾಜನ ಜೀವಿತಾವಧಿಯ ಸಂದರ್ಭದಲ್ಲಿಯೇ ಬರೆಸಲ್ಪಟ್ಟಿರುತ್ತೆ. ಹಾಗಾಗಿ ಅದು ಹೆಚ್ಚು ನಂಬಲರ್ಹ. ಸಮಕಾಲೀನವಾಗಿರುತ್ತದೆ ಅನ್ನೋದು ಒಂದು ಅಂಶ. ಎರಡನೇದು ಘಟನೆಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತದೆ ಅನ್ನೋದು ಎರಡನೆಯ ಬಹಳ ಪ್ರಮುಖವಾದಂತಹ ಅಂಶ. ನೇರವಾಗಿ ಘಟನೆಗಳನ್ನ ಶಾಸನ ವರ್ಣಿಸುತ್ತದೆ. ಅಶೋಕನ ಶಾಸನಗಳು ಅವನ ಧರ್ಮದ ಬಗ್ಗೆ, ಅವನ ಪ್ರಜಾಹಿತ ಚಿಂತನೆಯ ಬಗ್ಗೆ ನೇರವಾಗಿ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಐಹೊಳೆಯ ಶಾಸನ ಎರಡನೆಯ ಪುಲಿಕೇಶಿಯ ದಿಗ್ವಿಜಯಗಳ ಬಗ್ಗೆ ನೇರವಾಗಿ ನಮಗೆ ಮಾಹಿತಿಯನ್ನ ಕೊಡುತ್ತೆ. ಹಾಗೇನೆ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ನೇರವಾದ ವರ್ಣನೆ ಮಾಡುತ್ತೆ. ಹಾಗಾಗಿ ಘಟನೆಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತದೆ. ಇದೂ ಕೂಡ 5 ಅಂಕದ ಪ್ರಶ್ನೆ. ಪ್ರಾಕ್ತನ ಆಧಾರಗಳ ಮಹತ್ವವೇನು? ಅಲ್ಲಿ ಶಾಸನಗಳು ಅನ್ನುವ ಒಂದು ಅಂಶ ಬರುತ್ತೆ. ಶಾಸನಗಳು ಅತ್ಯಂತ ನಂಬಲರ್ಹ, ಯಾಕೆಂದರೆ ಸಮಕಾಲೀನವಾಗಿರುತ್ತವೆ, ಘಟನೆಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತದೆ. ಉದಾಹರಣೆಗೆ ಅಲಹಾಬಾದ್ ಸ್ತಂಭ ಶಾಸನ, ಇದನ್ನ ಅಲ್ಲಿ ಕೂಡ ಬರಿಬಹುದು. ಅಲ್ಲಿಯೂ ನಿಮಗೆ ಮಾರ್ಕ್ಸ್ ಸಿಕ್ಕೇ ಸಿಗತ್ತೆ. ಪ್ರಶ್ನೆ 16ಕ್ಕೆ ಬರೋಣ. 16ನೆಯ ಪ್ರಶ್ನೆ, ಪ್ರಾಕ್ತನ ಅಥವಾ ಪುರಾತತ್ವ ಆಧಾರ ಎಂದರೇನು? ನೋಡಿ, ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಬರೆಯಿರಿ ಅನ್ನುವ ಪೀಠಿಕೆಯ ಭಾಗದಲ್ಲಿ ನಾವು ಇದನ್ನ ಬರೀಬೇಕು. ಏನು ಪ್ರಾಕ್ತನ ಆಧಾರ, ಪುರಾತತ್ವ ಆಧಾರ ಅಂದ್ರೆ? ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನ ಪ್ರಾಕ್ತನ ಆಧಾರ ಅಂತ ಕರಿತೀವಿ. ಪ್ರಾಚೀನ ಮನುಷ್ಯ ಜೀವನವನ್ನ ಮಾಡಿದ್ದ. ತನ್ನ ಜೀವನವನ್ನ ನಡೆಸುವುದಕ್ಕೋಸ್ಕರ ಅನೇಕ ಚಟುವಟಿಕೆಗಳನ್ನ ಕೈಗೊಂಡಿದ್ದ. ಆತ ಅವೆಲ್ಲವನ್ನ ಬಿಟ್ಟು ಹೋಗಿದ್ದಾನೆ, ಅವಶೇಷಗಳ ರೂಪದಲ್ಲಿ ಬಿಟ್ಟು ಹೋಗಿದ್ದಾನೆ. ಅದನ್ನೇ ನಾವು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರ ಅಂತ ಕರಿತೀವಿ. ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳೇ ಪ್ರಾಕ್ತನ ಆಧಾರಗಳು. 1-2-3 ಎಕ್ಸಾಂಪಲ್ ಕೊಡೋದು ಒಳ್ಳೇದು. ನಾಣ್ಯಗಳು, ಮುದ್ರೆಗಳು, ಆಭರಣಗಳು, ಆಯುಧಗಳು, ಸ್ಮಾರಕಗಳು, ಹೀಗೆ ಇವೆಲ್ಲವೂ ಪ್ರಾಕ್ತನ ಆಧಾರಗಳಿಗೆ ಉದಾಹರಣೆಗಳಾಗಿರುತ್ತೆ. ಪ್ರಾಕ್ತನ ಆಧಾರದ ಮಹತ್ವದ ಬಗ್ಗೆ ಬರೆಯಿರಿ ಅನ್ನುವ ಪೀಠಿಕೆಯ ಭಾಗದಲ್ಲಿ ಈ ಅಂಶವನ್ನ ಬರೀಲೇಬೇಕಾಗುತ್ತೆ. ಕೊನೆಯ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 17, ಕೊನೆಯ ಪ್ರಶ್ನೆ. ಸಾಹಿತ್ಯಾಧಾರದ 2 ಪ್ರಮುಖ ಪ್ರಕಾರಗಳನ್ನ ತಿಳಿಸಿ. ಸಾಹಿತ್ಯಾಧಾರಗಳಲ್ಲಿ 2 ಪ್ರಕಾರಗಳಿವೆ. ದೇಶೀಯ ಸಾಹಿತ್ಯ, ದೇಶೀಯ ಬರಹಗಾರರು ಬರೆದಂತಹ ಸಾಹಿತ್ಯ. ಎರಡನೇದು ವಿದೇಶಿ ಬರವಣಿಗೆಗಳು. ವಿಭಿನ್ನ ಕಾರಣಗಳಿಗಾಗಿ ಭಾರತಕ್ಕೆ ಬಂದ ವಿದೇಶಿಗರು ಬರೆದಿಟ್ಟಂತಹ ದಾಖಲೆಗಳೇ ವಿದೇಶಿ ಬರವಣಿಗೆಗಳು. ಹೀಗೆ ನಾವು ದೇಶೀಯ ಸಾಹಿತ್ಯ, ವಿದೇಶಿ ಬರವಣಿಗೆಗಳೆಂಬ 2 ಪ್ರಮುಖ ಪ್ರಕಾರಗಳನ್ನ ಅಭ್ಯಾಸ ಮಾಡ್ತೀವಿ ಸಾಹಿತ್ಯಾಧಾರಗಳಲ್ಲಿ. ಹೀಗೆ 2 ಅಂಕಕ್ಕೆ ಸೇರಿದ 17 ಪ್ರಶ್ನೆಗಳನ್ನ ತಿಳ್ಕೊಂಡಿದೀವಿ. ಜೊತೆಯಲ್ಲಿ 5 ಅಂಕಗಳ ಪ್ರಶ್ನೆಗಳಿಗೂ ಇವುಗಳ ಉಪಯುಕ್ತತೆ ಹೇಗಿದೆ, ಹೇಗೆ ಅದರ ಉಪಯೋಗವನ್ನ ಪಡ್ಕೊಳ್ಬೇಕು ಅನ್ನೋದನ್ನು ನೋಡಿದೀವಿ. ಚೆನ್ನಾಗಿ ಅಧ್ಯಯನ ಮಾಡಿ. ನಿಮ್ಗೆ ಈ ಪಾಠದ ಎಲ್ಲ 2 ಅಂಕದ ಪ್ರಶ್ನೆಗಳು ಕರಗತವಾಗಲಿ ಅಂತ ಆಶಿಸ್ತಾ ನಾವು ಭಾಗ 1 ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೂ ಸಂಪೂರ್ಣವಾದ ತಯಾರಿ ಈಗಿಂದನೇ ಆರಂಭ ಆಗಲಿ. ಮತ್ತೊಮ್ಮೆ ಧನ್ಯವಾದಗಳು.